ಪ್ರವೇಶ ಪತ್ರದಲ್ಲಿ ಸನ್ನಿ ಲಿಯೋನ್ ಫೋಟೋ ಬಂದಿದೆ, ಎಡವಟ್ಟಾಗಿದೆ. ಅಭ್ಯರ್ಥಿ ಫೋಟೋ ಇರುವಂತ ಜಾಗದಲ್ಲಿ ಸನ್ನಿ ಲಿಯೋನ್ ಫೋಟೋ ಬಂದ್ಬಿಟ್ಟಿದೆ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿದಾಗ ಅಭ್ಯರ್ಥಿ ಅದನ್ನು ನೋಡ್ಕೊಂಡಿದ್ದಾರೆ. ತನ್ನ ಫೋಟೋ ಇಲ್ಲ, ನಟಿ ಸನ್ನಿ ಲಿಯೋನ್ ಫೋಟೋ ಇದೆ ಅಂತ ಗೊತ್ತಾದ ತಕ್ಷಣ ಅಭ್ಯರ್ಥಿ ತಕ್ಷಣಕ್ಕೆ ಶಿಕ್ಷಣ ಇಲಾಖೆ ಗಮನಕ್ಕೆ ತಂದಿದ್ದಾರೆ. ಶಿಕ್ಷಣ ಇಲಾಖೆಯಿಂದ ಅಭ್ಯರ್ಥಿಗೆ ಬೇರೆ ಹಾಲ್ ಟಿಕೆಟ್ ವಿತರಣೆ ಆಗಿದೆ. ಆದರೆ ವೆಬ್ಸೈಟ್ ನಲ್ಲಿ ಇನ್ನೂ ಕೂಡ ಫೋಟೋ ತೆರವಾಗಿಲ್ಲ, ಹಂಗೆ ಇದೆ, ಎಡವಟ್ಟಾಗಿದೆ. ಮೊನ್ನೆ ಅಂದ್ರೆ ಭಾನುವಾರ 6ನೇ ತಾರೀಕಿನಂದು ರಾಜ್ಯಾದ್ಯಂತ ಪ್ರಾಥಮಿಕ ಹಾಗೇನೆ ಪ್ರೌಢಶಾಲಾ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಯಿತು. ಈ ಪರೀಕ್ಷೆಗೆ ಅಪ್ಲೈ ಮಾಡಿದ್ರು ಮಹಿಳಾ ಅಭ್ಯರ್ಥಿಯೊಬ್ಬರು. ಪ್ರವೇಶ ಪತ್ರದಲ್ಲಿ ಎಲ್ಲ ವಿವರಗಳು ಅಭ್ಯರ್ಥಿಯದ್ದೇ ಇದ್ದು ಫೋಟೋ ಮಾತ್ರ ಸನ್ನಿ ಲಿಯೋನ್ ಬಂದ್ಬಿಟ್ಟಿದೆ. ಅಪ್ಲಿಕೇಶನ್ ಹಾಕುವಾಗಲೇ ಈ ಫೋಟೋ ಅಪ್ಲೋಡ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅಪ್ಲಿಕೇಶನ್ ಅಲ್ಲೇ ಸನ್ನಿ ಲಿಯೋನ್ ಫೋಟೋ ಇದೆ. ಅಪ್ಲಿಕೇಶನ್ ನಲ್ಲಿ ಇರೋದನ್ನ ಪ್ರವೇಶ ಪತ್ರದಲ್ಲೇ ಪ್ರಿಂಟ್ ಮಾಡ್ತಾರೆ, ಅಪ್ಲೋಡ್ ಮಾಡಿದೆ ಶಿಕ್ಷಣ ಇಲಾಖೆ. ಆದ್ರೆ ಅಭ್ಯರ್ಥಿ ಮಾತ್ರ ತಾನು ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿದಾಗ ಅದನ್ನ ನೋಡ್ಕೊಂಡಿದ್ದು ಅಂತ ಹೇಳ್ತಿದ್ದಾರೆ. ಅಸಲಿಗೆ ಅಪ್ಲಿಕೇಶನ್ ಪೂರ್ಣಗೊಂಡ ನಂತರ ಡೌನ್ಲೋಡ್ ಮಾಡಿದ ಪ್ರತಿಯಲ್ಲೇ ಇದು ಕಾಣಿಸುತ್ತೆ. ಆಗ ಅಭ್ಯರ್ಥಿ ಯಾಕೆ ನೋಡ್ಕೊಂಡಿಲ್ವೋ ಗೊತ್ತಿಲ್ಲ. ಆ ಟೈಮ್ನಲ್ಲೇ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾರೆ ಇನ್ಸ್ಟ್ರಕ್ಷನ್ ಕೊಡುವಂಥ ಟೈಮ್ನಲ್ಲಿ. ಪ್ರತಿಯೊಂದು ಸ್ಪೆಲ್ಲಿಂಗ್ ಅಥವಾ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅದೆಲ್ಲ ಕೇಳ್ತಾರೆ. ಬಟ್ ಆ ಟೈಮ್ನಲ್ಲೂ ಅವ್ರು ನೋಡ್ಕೊಂಡಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನೊಂದ ವಿದ್ಯಾರ್ಥಿನಿ ಅಂದರೆ ಅಭ್ಯರ್ಥಿನಿ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ಈಗ ಅಪ್ಲಿಕೇಶನ್ ಹಾಕುವಾಗಲೇ ನೀವು ಸರಿಯಾಗಿ ನೋಡ್ಕೊಂಡಿರ್ಲಿಲ್ವಾ? ಎಲ್ಲಿ ಸಮಸ್ಯೆ ಆಯಿತು ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಎಲ್ಲ ಕಡೆ ನಾವು ಕರೆಕ್ಟಾಗಿ ನೋಡ್ಕೊಂಡಿದ್ವಿ ಮೇಡಮ್. ಹಾಂ, ಬಟ್ ನಮಗೆ ಎಲ್ಲದೂ ಕೂಡ ನನ್ನ ಹತ್ರ ಇದೆ ಪ್ರೂಫು. ಅದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಬೇಕಾದ್ರೇನೆ ಹೀಗಾಗಿರೋದು ಗೊತ್ತಾಗಿರೋದು. ಅದಕ್ಕೆ ನಾವು ಹೆಲ್ಪ್ ಲೈನಿಗೂ ಕೂಡ ಕಾಲ್ ಮಾಡಿ ಎಲ್ಲ ಕೇಳಿದ್ವಿ, ಅವ್ರು ರಿಸೀವೇ ಮಾಡಿಲ್ಲ, ರೆಸ್ಪಾನ್ಸೇ ಮಾಡಿಲ್ಲ. ಮತ್ತೆ ನಾವು ಅವರಿಗೆ ವರ್ಕಿಂಗ್ ಅವರ್ಸ್ ಅಲ್ಲೇ ಮಾಡಿರೋದು ಅವ್ರಿಗೆ ಫೋನು, ಆದ್ರೂ ಕೂಡ ರಿಸೀವ್ ಮಾಡಿಲ್ಲ. ಅದಾದ್ಮೇಲೆ ಅಲ್ಲಿ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ ಮೇಡಮ್, ಅದು ಇರಬಾರ್ದಿತ್ತು. ಆದ್ರಿಂದಾನೇ ಫೋಟೋ ಮತ್ತೆ ಸಿಗ್ನೇಚರ್ ನ ಚೇಂಜ್ ಮಾಡುವಂತ ಇದಿದೆ. ಎಡಿಟ್ ಆಪ್ಷನ್ ಇದೆ ಅಂದ್ರೆ ಯಾರ್ ಬೇಕಾದ್ರೂ ಮಾಡಬಹುದು, ಆ ತರ ಇದೆಯಾ? ಯಾರ್ ಬೇಕಾದ್ರೂ ಮಾಡಬಹುದು. ಓಕೆ, ಅದನ್ನೊಂದು ತೆಗಿಬೇಕು ಮೇಡಮ್. ಓಕೆ, ನೀವು ಅಪ್ಲೋಡ್ ಮಾಡುವಾಗೆಲ್ಲ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಎಲ್ಲವೂ ಕರೆಕ್ಟ್ ಇದೆ ಮೇಡಮ್. ನಂದೇ ಫೋಟೋ ಇತ್ತು. ಓಕೆ, ಬೇರೆ ಯಾರೋ ಮಾಡಿದ್ದಾರೆ ಅಂತ ನಿಮ್ಗೆ ಅನುಮಾನನ ಈಗ? ಹೌದು. ಓಕೆ, ಈಗ ವೆಬ್ಸೈಟ್ ನಲ್ಲಿ ಈಗ ತೆರವಾಗಿದೆಯಾ ಅಥವಾ ಹಂಗೆ ಇದೆಯಾ? ತೆಗ್ದಿದಾರಾ? ನಿನ್ನೆ ಮೊನ್ನೆ ನಾವು ನೋಡ್ಬೇಕಾದ್ರೂ ಕೂಡ ನಾವು ಎಡಿಟ್ ಆಪ್ಷನ್ ಅಲ್ಲಿ ಚೇಂಜ್ ಮಾಡಿ ನಮ್ಮ ಒರಿಜಿನಲ್ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ವಿ. ಅದಾದ ನಂತರ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ನೋಡ್ತೀವಿ ಮತ್ತೆ ಬೇರೆ ಫೋಟೋನ ಅಪ್ಲೋಡ್ ಮಾಡಿದ್ದಾರೆ. ಫೈನ್. ಈಗ ಅಪ್ಲೈ ಮಾಡುವಾಗ ನೀವೇ ಸ್ವತಃ ಮಾಡಿರೋದಾ ಅಥವಾ ಬೇರೆ? ಅಂದ್ರೆ ನನ್ನ ಫ್ರೆಂಡ್ ಹಸ್ಬೆಂಡ್ ಅವರು ಮಾಡಿರೋದು. ನಮ್ಮ 3 ಜನ ಫ್ರೆಂಡ್ ಇಂದು ಅವರೇ ಹಾಕಿರೋದು. ಎಲ್ಲವೂ ಕೂಡ ಕರೆಕ್ಟ್ ಇದೆ ಮೇಡಮ್. ಸೊ ಆ ಟೈಮ್ನಲ್ಲಿ ಅವ್ರು ಹೇಳಿದ್ದಾರೆ, ಮತ್ತೆ ಏನಾದ್ರು ಸ್ಕ್ರೀನ್ ಶಾಟ್ ಆ ಥರದ್ದು ಏನಾದ್ರು ಕಳಿಸಿದ್ರೆ? ಎಲ್ಲವೂ ಕೂಡ ಉಂಟು, ಎಲ್ಲವೂ ಕೂಡ ಉಂಟು. ಓಕೆ, ಆವಾಗ ಕರೆಕ್ಟಾಗಿ ಅಪ್ಲೋಡ್ ಆಗಿದೆ, ಅದ್ರ ಬಗ್ಗೆ ಏನು ಗೊಂದಲ ಇಲ್ಲ? ಇಲ್ಲ ಇಲ್ಲ. ಫೈನ್. ಸ್ಪೆಲ್ಲಿಂಗ್ ಎಲ್ಲ ಅವಾಗ ನೀಟಾಗಿ ಚೆಕ್ ಮಾಡ್ಕೊಂಡಿದ್ರಿ, ಫೋಟೋ ಇತ್ತು. ಚೇಂಜ್ ಆಗಿದ್ಯಾ ಅವಾಗ ನೋಡ್ಕೊಂಡ್ರಿ ನೀವು? ನಾವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಬೇಕಲ್ಲ ಮೇಡಮ್. ನಾನು 4 ಡೇಸ್ ಇರ್ಬೇಕಾದ್ರೆ ನಮ್ ಸರ್ಗಳೆಲ್ಲ ಹೇಳಿದ್ರು, ಮೇಡಮ್ ಇದ್ ಮಾಡಿ ಕೊಡ್ತೇನೆ ಹಾಲ್ ಟಿಕೆಟ್, ನಂಬರ್ ಕಳಿಸಿ ಅಂತ ಹೇಳಿದ್ರು. ಅವ್ರದ್ದು ಎಲ್ಲದೂ ಕೂಡ ಕರೆಕ್ಟ್ ಇದೆ ಮೇಡಮ್. ನಿಮ್ದು ಒಬ್ರು ನನಗೆ ಹೇಳಿರ್ಲಿಲ್ಲ ಮೇಡಮ್ ಅವರು. ಅದಾದ್ಮೇಲೆ ಮತ್ತೆ ನಾನು ಎಲ್ಲಾದ್ರೂ ಬೇರೆ ಕಡೆ ತೆಗಿಸ್ತೀನಿ ಅಂತ ಹೇಳಿ, ಇಲ್ಲ ಮೇಡಮ್ ಒಂಚೂರು ಪ್ರಾಬ್ಲಮ್ ಅಲ್ಲಿ ಇದೆ ನಿಮ್ದು ಅಂತ ಹೇಳಿದ್ರು. ಅದಾದ್ಮೇಲೆ ಅವ್ರು ನೋಡಿರೋದು ಮೇಡಮ್, ಎಡಿಟ್ ಆಪ್ಷನ್ ಇರೋದು, ಅದ್ರಲ್ಲಿ ಎಲ್ಲ ಚೇಂಜ್ ಮಾಡಿ ನಂದೇ ಸಿಗ್ನೇಚರ್ ಹಾಕಿ ನಂದೇ ಫೋಟೋ ಹಾಕಿ. ಅಲ್ಲ, ಈಗ ಯಾರು ಬೇಕಾದ್ರೂ ಎಡಿಟ್ ಮಾಡ್ಬೋದು ಅಂತ ನೀವಂದ್ರಿ, ನೀವೇ ಯಾಕೊಂದು ಟ್ರೈ ಮಾಡಬಾರ್ದಾಗಿತ್ತು? ಆ ಫೋಟೋ ಎಡಿಟ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ಹೇಳಿ? ಯಾವ ಫೋಟೋ ಮೇಡಮ್? ಈಗ ನೀವಂದ್ರಿ ಅಲ್ಲಿ ಎಡಿಟ್ ಆಪ್ಷನ್ ಇದೆ, ಯಾರು ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬಹುದು ಅಂತ. ನೀವೇ ಯಾಕೆ ಟ್ರೈ ಮಾಡ್ಲಿಲ್ಲ? ಎಡಿಟ್ ಮಾಡ್ಬಿಟ್ಟು ಫೋಟೋ ಏನಾದ್ರು ಚೇಂಜ್ ಮಾಡೋ ಪ್ರಯತ್ನ ಮಾಡ್ಲಿಲ್ವಾ? ಅಂದ್ರೆ ಮೇಡಮ್, ಅಂದ್ರೆ ನನ್ಗೆ ಅದ್ರದ್ದು ಗೊತ್ತಿರ್ಲಿಲ್ಲ. ಅವರೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ರ. ಸೊ ಹಾಗಾಗಿ ಅವ್ರೆಲ್ಲರೂ ಕೂಡ ಪಾಪ ತುಂಬಾ ಹೆಲ್ಪ್ ಮಾಡಿದ್ರು. ಅವರು ಎಲ್ಲ ಕೂಡ ಸರಿ ಮಾಡಿದ್ರು. ಆದ್ರೆ ಮೊನ್ನೆ ಎಕ್ಸಾಮ್ ಹೋಗಕ್ಕಿಂತ ಮುಂಚೆ ನೋಡ್ಬೇಕಾದ್ರೆ ಆತರ ಬಂದಿದೆ. ಮತ್ತೆ ಮೇಡಮ್ ನಮ್ಗೆ ಎಕ್ಸಾಮ್ ಅಲ್ಲಿ ಸೈನ್ ಹಾಕಕ್ ಕೊಡ್ತಾರೆ, ಅದ್ರಲ್ಲೂ ಕೂಡ ಅದೇ ಫೋಟೋ ಬಂದಿದೆ. ಅವರು ಡಿಪಾರ್ಟ್ಮೆಂಟ್ ಗೆ ಮುಂಚೆನೆ ಬಂದಿರುತ್ತೆ ಮೇಡಮ್. ಅವ್ರು ಇನ್ಫಾರ್ಮ್ ಮಾಡ್ಬೋದಿತ್ತು ನಮ್ಗೆ. ಅವ್ರು ಎಷ್ಟು ನೆಗ್ಲಿಜೆನ್ಸಿ ಮಾಡಿದಾರೆ ನೋಡಿ. ಮತ್ತೆ ಇಲ್ಲಿ ಕಾಲೇಜಲ್ಲೂ ಬಂದಿರತ್ ಮೇಡಮ್. ನಮ್ಗೆ ಒಂದು ಇನ್ಫಾರ್ಮ್ ಮಾಡಿದ್ರೆ ನಾವು ಹೋಗಿ ಏನಾಗಿದೆ ಅನ್ನೋದನ್ನ ನೋಡ್ಬೋದಿತ್ತು. ಅವ್ರು ಹೇಳಿದ್ರು ಮೇಡಮ್, ಏನಾಗಲ್ಲ, ಅದು ವೆಬ್ಸೈಟ್ ಇಂದು ಪ್ರಾಬ್ಲಮ್ ಆಗಿರೋದು, ನಿಮ್ದು ಪ್ರೂಫ್ ಮತ್ತೆ ಫೋಟೋ ಮತ್ತೆ ತನ್ನಿ, ಎಕ್ಸಾಮಿಗೆ ಅಲೋ ಮಾಡ್ತೀವಿ, ಎಕ್ಸಾಮಿಗೆ ಏನು ತೊಂದರೆ ಮಾಡಲ್ಲ ಅಂತ ಅಂದ್ರು. ಅಷ್ಟು ನೆಗ್ಲಿಜೆನ್ಸಿ ಇದೆ ಮೇಡಮ್.
ಓಕೆ. ಅದಾದ್ಮೇಲೆ ನಿಮ್ಗೆ ನೀವು ಗಮನಕ್ಕೆ ತಂದ್ರಿ, ಶಿಕ್ಷಣ ಇಲಾಖೆ ಗಮನಕ್ಕೆಲ್ಲ ತಂದ್ರಿ. ಹೌದು. ನಿಮ್ಗೆ ಕಂಪ್ಲೇಂಟ್ ಕೂಡ ರೈಸ್ ಮಾಡಿದೀವಿ ಮೇಡಮ್, ಸೈಬರ್ ಕಂಪ್ಲೇಂಟ್ ಕೂಡ ರೈಸ್ ಮಾಡಿದೀವಿ. ಓಕೆ, ನಿಮ್ಗೆ ಪ್ರಿಂಟ್ ವರ್ಷನ್ ಅಂದ್ರೆ ಅದನ್ನ ಹಾಲ್ ಟಿಕೆಟ್ ಕೊಡುವಾಗ ಅದ್ರಲ್ಲಿ ನಿಮ್ ಫೋಟೋನೇ ಇತ್ತು? ಹಾ, ನಂದೇ ಇರೋದು. ಆದ್ರೆ ಈಗ ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ ಮತ್ತೆ ಕೂಡ ಚೇಂಜ್ ಮಾಡಿದ್ದಾರೆ ಮೇಡಮ್. ಮತ್ತೆ ಚೇಂಜ್ ಮಾಡಿದ್ದಾರೆ ಅಂದ್ರೆ? ಅಂದ್ರೆ ಈಗ ಅಪ್ಲಿಕೇಶನ್ ಅಲ್ಲಿ ನಂದೇ ಫೋಟೋ ಇತ್ತು, ಆದ್ರೆ ನಿನ್ನೆ ನೋಡ್ಬೇಕಾದ್ರೆ ಚೇಂಜ್ ಮಾಡಿದ್ದಾರೆ ಮತ್ತೆ. ಓಕೆ, ಈಗ ನೀವು ಡೌನ್ಲೋಡ್ ಮಾಡುವಾಗ್ಲೂ ಅದು ಸೇಮ್ ಫೋಟೋನಾ? ಸನಿ ಲಿಯೋನ್ ಸೇಮ್ ಫೋಟೋನಾ? ಇಲ್ಲ, ನಂದೇ ಇತ್ತು. ಇದು ಇಲ್ಲಿ ತನಕ ನಿನ್ನೆ ತನಕನೂ ನಂದೇ ಇತ್ತು. ನಿನ್ನೆ ನೋಡ್ಬೇಕಾದ್ರೆ ಈಗ ನೀವು ಮೊನ್ನೆ ಎಕ್ಸಾಮ್ ಹೋಗಕ್ಕೂ ಮುಂಚೆ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಸನಿ ಲಿಯೋನ್ ಫೋಟೋ ಇತ್ತ ಅಲ್ಲಿ? ಅಂದ್ರೆ ಯಾಕಂದ್ರೆ ಜಸ್ಟ್ ನೋಡಿದ್ರು ಮೇಡಮ್ ಯಾವ ಫೋಟೋ ಇದೆ ಅಂತ. ನಾವು ಹೇಗೂ ಜನರೇಟ್ ಮಾಡಿದ್ವಲ್ಲ, ನಮ್ ಫೋಟೋನ ಹಾಕಿದ್ವಲ್ಲ ಮೇಡಮ್, ಇದೆಯಾ ಕ್ಲಾರಿಟಿ ಕೊಟ್ಬಿಡಿ. ಈಗ ನಾನ್ ಕೇಳ್ತಿರೋದು, ಈಗ ನೀವು ಎಕ್ಸಾಮ್ ಹೋಗಕ್ಕೂ ಮುಂಚೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳುವಾಗ ಸನಿ ಲಿಯೋನ್ ಫೋಟೋ ಅಲ್ಲಿ ಇತ್ತಾ? ಅವಾಗ ನೀವು ಗಮನಕ್ಕೆ ತಂದಿದ್ದು ಅಂತ ಹೇಳಿದ್ರಲ್ಲ. ಹಾ ಮೇಡಮ್, ಅಂದ್ರೆ ಯಾವ ಫೋಟೋ ಇತ್ತಂದ್ರೆ ಫಸ್ಟ್ ಇದ್ದಿದ್ದು ಅವಳ್ದು. ಓಕೆ, ಅದ್ ಯಾವ್ದೋ ಒಂದ್ ಪಿಕ್ಚರ್ ಇತ್ತು. ಅದಾದ್ಮೇಲೆ ಸೆಕೆಂಡ್ ಡೇ ಅವ್ರು ಮತ್ತೆ ಚೇಂಜ್ ಮಾಡಿದ್ದಾರೆ ಮೇಡಮ್, ಬೇರೆ ಫೋಟೋ ಹಾಕಿದ್ದಾರೆ. ಬೇರೆ ಬೇರೆ ಯಾರ್ದಾರ ಫೋಟೋನ? ಅಲ್ಲ, ಅಂದ್ರೆ ಒಂದ್ಸಲ ಇರುವಂತ ಫೋಟೋನ ಹಾಕಿದ್ದಾರೆ. ಓಕೆ, ಅಂದ್ರೆ ಒಟ್ಟು ಸನಿ ಲಿಯೋನ್ದೇ ಫೋಟೋ, ಸ್ವಲ್ಪ ನೋಡಕ್ ಆಗದೆ ಇರೋ ತರ ಫೋಟೋ ಅಂತ ಹಾಕಿದ್ದಾರೆ. ಅವಳದೇ ಪಿಕ್ಚರ್ ಏನೋ ಅಂತ ನಾನು ಕರೆಕ್ಟ್ ಆಗಿ ನೋಡಕ್ಕೆ ಹೋಗಿಲ್ಲ ಮೇಡಮ್. ಅದು ಆತರ ಇದೆ. ಫಸ್ಟ್ನೇ ಪಿಕ್ಚರ್ ಆತರ ಇತ್ತು, ಮತ್ತೆ ಸೆಕೆಂಡ್ ಟೈಮು ಅಟೆಂಪ್ಟ್ ಮಾಡಿದಾರೆ ಅವರು. ಅಂದ್ರೆ ಚೇಂಜ್ ಮಾಡಿದ್ದಾರೆ, ಎರಡೆರಡು ಸಲ ಅವರು ಮಾಡಿದ್ದಾರೆ ಚೇಂಜ್. ಓಕೆ, ಯಾರು ಅಂತ ಗೊತ್ತಿಲ್ಲ. ಅಲ್ಲ, ನೀವೊಂದ್ಸತಿ ಟ್ರೈ ಮಾಡಿ ನೋಡ್ಬೋದಲ್ಲ, ಎಡಿಟ್ ಆಪ್ಷನ್ ಹೆಂಗೂ ಇದೆ ಅಂತ ನೀವೇ ಹೇಳ್ತಿದ್ದೀರಾ. ಅದ್ರಲ್ಲಿ ಯಾರು ಬೇಕಾದ್ರೂ. ಅದೇ ಮೇಡಮ್, ಅದೇ ನೋಡಿದ್ವಿ ಅಲ್ಲ, ನೋಡಿದಾಗ ಅದೇ ಪಿಕ್ಚರ್ ಇರೋದು. ಅಲ್ಲ, ಅದಕ್ಕೇನ್ ಪಾಸ್ವರ್ಡ್ ಆ ಥರದ್ದೆಲ್ಲ ಬೇಡವಾ? ಆಧಾರ್ ನಂಬರು, ಮೊಬೈಲ್ ನಂಬರು. ಅಲ್ಲ, ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದ್ಸತಿ ಅಪ್ಲೋಡ್ ಆದ್ಮೇಲೆ ಅಲ್ಲಿ ಎಡಿಟ್ ಮಾಡಕ್ಕೆ ಏನು ಆಪ್ಷನ್ ಇಲ್ಲ. ಇರಲ್ಲ ಮೇಡಮ್. ಆದ್ರೆ ಈ ಸಲ ನಮ್ಗೆ ಗೊತ್ತಿರ್ಲಿಲ್ಲ ಮೇಡಮ್, ಇಷ್ಟ ದಿನ ಗೊತ್ತಿರ್ಲಿಲ್ಲ ನಮ್ಗೆ. ಈ ಸಮಸ್ಯೆ ಆದ್ಮೇಲೆ ಕೇಳಿದ್ರಾ ಈ ತರ ಫೋಟೋ ಎಡಿಟ್ ಮಾಡ್ಬೋದಾ, ಆಪ್ಷನ್ ಇದೆಯಾ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಒಂದ್ಸತಿ ನೋಡ್ಬೋದಾ ಅಂತ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರಾ? ಫಸ್ಟ್ ನಮ್ ಸರ್ರಿಂದೆ ಮಾಡಿ ನೋಡಿ ಆದ್ಮೇಲೆ ಮೇಡಮ್ ನಂದು ಮಾಡಿರೋದವ್ರು. ಓ, ಅಂದ್ರೆ ಅದಕ್ಕೆ ಪಾಸ್ವರ್ಡ್ ಅಥವಾ ಪರ್ಟಿಕ್ಯುಲರ್ ನಂಬರ್ ಏನಿದೆ ಅದೆಲ್ಲ ಏನು ಬೇಡ? ಹಾ, ಅಂದ್ರೆ ಆಧಾರ್ ಕಾರ್ಡ್ ನಂಬರು, ಫೋನ್ ನಂಬರ್ ಇಂದ ಇದನ್ನ ಮಾಡ್ತಿದ್ದಾರೆ ಮೇಡಮ್. ಮತ್ತೆ ಯಾವ್ದು ಓಪನ್ ಆಗೋದಿಲ್ಲ, ಅದು ಒಂದು ಓಪನ್ ಆಗ್ತಾ ಇದೆ. ಫೋಟೋ ಮತ್ತೆ ಸಿಗ್ನೇಚರ್ ಅಲ್ಲಿ, ಫೋಟೋ ಅಲ್ಲಿ ಚೂಸ್ ಫೈಲ್ ಅಂತ ಹೇಳಿ ಬರುತ್ತೆ ಮೇಡಮ್. ಸಬ್ಮಿಷನ್ ಅದಕ್ಕೆ ಕ್ಲಿಯರ್ ಆಗಿ ನೀವು ಯಾವ ಅಪ್ಲಿಕೇಶನ್ ಹಾಕುವಾಗ್ಲೂ ಕೇಳ್ತಾರೆ, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಫೋಟೋ ನೋಡ್ಕೊಳ್ಳಿ, ಏನಾದ್ರು ಕರೆಕ್ಷನ್ ಇದ್ರೆ ಹೇಳ್ಬಿಡಿ. ಅದಾದ್ಮೇಲೆ ಬ್ಲಾಕ್ ಆಗ್ಬಿಡುತ್ತೆ ಯೂಶುವಲಿ. ಬಟ್ ಇಲ್ಲಿ ನೀವು ಹೇಳ್ತಿರೋ ಕೇಸ್ ನೋಡಿದ್ರೆ ನನ್ ಮಾತ್ರ ಹಂಗ ಅಪ್ಲಿಕೇಶನ್ ಆಗ್ತಿದೆ ಅಂತ ನೀವ್ ಹೇಳ್ತಿದ್ದೀರಾ. ಎಡಿಟ್ ಆಪ್ಷನ್ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ನೀವ್ ಹೇಳ್ತಿದ್ದೀರಾ. ಆಧಾರ್ ನಂಬರ್ ಇದ್ರೆ ಸಾಕು, ಫೋನ್ ನಂಬರ್ ಇದ್ರೆ ಸಾಕು ಅಂತ. ವೆಬ್ಸೈಟ್ ಅಲ್ಲೇ ಏನಾದ್ರು ಪ್ರಾಬ್ಲಮ್ ಇದೆಯೇನೋ ಅರ್ಥ ಆಗ್ತಿಲ್ಲ ನೀವು ಹೇಳೋದ್ ನೋಡಿದ್ರೆ. ಅದೇ ಅವರು ಹೇಳಿದ್ರು ವೆಬ್ಸೈಟ್ ಇಲ್ಲೇ ಪ್ರಾಬ್ಲಮ್ ಅಂತ ಹೇಳಿದ್ರು. ಅದೇ ನಂದೊಬ್ಳದೇ ಯಾಕೆ ಹಾಗಾಯ್ತು ಮೇಡಮ್? ಓಕೆ, ನೋಡೋಣ. ಈಗ ನೀವು ಶಿಕ್ಷಣ ಇಲಾಖೆ ಗಮನಕ್ಕೂ ತಂದಿದ್ದೀರಾ, ನಿಮ್ಗೆ ಏನ್ ಪ್ರಾಬ್ಲಮ್ ಆಯ್ತು? ಎಲ್ಲದೂ ಕೂಡ ತಂದಿದ್ದೀನಿ ಮೇಡಮ್. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ.